ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಕಾಫಿನಾಡು ನ್ಯೂಸ್ ಚಾನಲ್ನಿಂದ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಈ 1 ವರ್ಷ ಆಯಿತು ನೀವು ಕೊಪ್ಪ ಪೊಲೀಸ್ ಠಾಣೆಗೆ ಬಂದು. ನೀವು ಬಂದ ಹೊಸರಲ್ಲಿ ನಾವು ನಮ್ಮ ಕಾಫಿನಾಡು ನ್ಯೂಸಲ್ಲಿ ಒಂದು ವರದಿ ಮಾಡಿದ್ವಿ ಕೊಪ್ಪ ಪಟ್ಟಣದ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ. ಅದು ಇವತ್ತು ಒಂದು ಸುಸ್ಥಿತಿಗೆ ಬಂದು ತಲುಪಿದೆ ಅಂತೇಳಿ ನಮ್ಮ ಅನಿಸಿಕೆ. ಇದರೊಳಗೆ ನಿಮ್ಮ ಮತ್ತು ನಿಮ್ಮ ಇಲಾಖೆಯ ಪರಿಶ್ರಮ ಭಾಳ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೊದಲಿಗೆ ಆ ಕ್ರೆಡಿಟು ಅದೇನು ನಿಮಗೆ ಸಲ್ಲಬೇಕು. ನೀವು ಎಚ್ಚರಿಕೆ ಮಾಡಿದಿರಿ ನಮಗೆಲ್ಲ, ಅಂದರೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಏನಾಗಿತ್ತು ಅಂಥೇಳಿ. ನಿಮ್ಮ ಒಂದು ವರದಿ ನಂತರ ನಾವೆಲ್ಲ ನಮ್ಮ ಪೊಲೀಸರು ಮತ್ತು ನಾವೆಲ್ಲ ಶ್ರಮವಹಿಸಿ ಏನು ಒನ್ ಸೈಡ್ ಪಾರ್ಕಿಂಗ್ ಏನು ವ್ಯವಸ್ಥೆ ಇತ್ತು ಅದು ಒನ್ ಸೈಡ್ ಪಾರ್ಕಿಂಗನ್ನು ಕಳೆದ 1 ವರ್ಷದಲ್ಲಿ ಅಂತಂದರೆ 2 ತಿಂಗಳು ಬಿಟ್ಟರೆ 10 ತಿಂಗಳು ಯಶಸ್ವಿಯಾಗಿ ನಿರ್ವಹಿಸಿದ್ವಿ. ಸುಮಾರು ಒಂದು ತಪ್ಪು ಅಂದರೆ ನೋ ಪಾರ್ಕಿಂಗು, ವಿತೌಟ್ ಹೆಲ್ಮೆಟು ಈ ಥರ ಮಾಡೋರು, ರಾಂಗ್ ಪಾರ್ಕಿಂಗ್ ಮಾಡೋರಿಗೆಲ್ಲ, ಫುಟ್ಪಾತ್ ಮೇಲೆ ಪಾರ್ಕಿಂಗು ಈ ಥರ ಮಾಡೋರಿಗೆಲ್ಲ ಸುಮಾರು ನಾವು ಈ 1 ವರ್ಷದ ಅವಧಿಯಲ್ಲಿ ಸುಮಾರು 1150ಕ್ಕೂ ಹೆಚ್ಚು IME ಪ್ರಕರಣಗಳನ್ನು ದಾಖಲಿಸಿ ಆಮೇಲೆ ಏನು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡ್ತಾಯಿದ್ರು ಅವ್ರ ಮೇಲೂ ಸಹ ನಾವು ಸುಮಾರು ಒಂದು 39-40 ಕೇಸುಗಳು ಹಾಕಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ ಅಂತೇಳಿದ್ರೆ ಅದಕ್ಕೆ ನಿಮ್ಮ ಒಂದು ಸಹಕಾರ ಮತ್ತು ಕೊಪ್ಪ ಜನತೆ ಒಂದು ಸಹಕಾರ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಸಲಹೆ ಸೂಚನೆಗಳನ್ನು ಮಾಡಿದ್ದೀವಿ. ಇನ್ನು ಮುಂದೆನೂ ನಾವು ಅದನ್ನು ಮುಂದುವರಿಸ್ತೀವಿ. ಸಣ್ಣ ಪುಟ್ಟ ಏನು ಇನ್ನೂ ಪಾರ್ಕಿಂಗ್ ಸಮಸ್ಯೆ ಇದೆ ಅದನ್ನೆಲ್ಲದರೂ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಸುಗಮ ಸಂಚಾರಕ್ಕೆ ನಾವು ವ್ಯವಸ್ಥೆಗೆ ನಾವು ಮತ್ತೆ ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ನೀವು ಹೇಳ್ತಾ ಇರೋದು ಪಟ್ಟಣ ಪಂಚಾಯಿತಿಯವರು ಸಹಕಾರ ಕೊಟ್ಟರೆ ಈ ಪಾರ್ಕಿಂಗ್ ವ್ಯವಸ್ಥೆ ಇನ್ನೂ ಸುಧಾರಣೆ ಮಾಡಬಹುದು. 100%. ಇದರೊಳಗೆ ಪಟ್ಟಣ ಪಂಚಾಯಿತಿಯವರ ಸಹಕಾರ ಅತ್ಯಗತ್ಯ, ತುಂಬ ಮುಖ್ಯ. ನಾನು ಆಗಲೇ ಈಗ ಪಟ್ಟಣ ಪಂಚಾಯಿತಿಯವರಿಗೆ ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ? ಖಂಡಿತ ಪತ್ರ ವ್ಯವಹಾರ ಮಾಡಿದ್ದೀನಿ ನಾನು. ಸುಗಮ ಸಂಚಾರಕ್ಕೆ ಏನು ಮಾಡ್ಬೋದು ನಾವು ಅಂಥೇಳಿ, ಯಾವ ಥರ ಸಹಕಾರ ಬೇಕು ಪಟ್ಟಣ ಪಂಚಾಯಿತಿ ಅಂತೇಳಿ ನಾನು ಪತ್ರ ವ್ಯವಹಾರ ಮಾಡಿದ್ದೀನಿ. ಅವ್ರ ಸಹಕಾರ ಕೊಟ್ಟರೆ, ಹೆಚ್ಚಿನ ಮಟ್ಟಿಯಲ್ಲಿ ಕೊಟ್ಟರೆ ನಮಗೆ ಇನ್ನೂ ಸುಗಮ ಸಂಚಾರ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಪಘಾತಗಳನ್ನು ತಡಿಲಿಕ್ಕೆ ನಮಗೆ ಸರಳ ಆಗುತ್ತೆ. ಈ ಬಸ್ ನಿಲ್ದಾಣದ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ನಮ್ಮ ಸಾರ್ವಜನಿಕರು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಬಸ್ಸು ನಿಲ್ದಾಣ ಇರೋದು ಬಸ್ ಹೋಗಲಿಕ್ಕೆ, ಸಾರ್ವಜನಿಕರು ಬಸ್ ಹತ್ತಲಿಕ್ಕೆ. ಇಲ್ಲಿ ತುಂಬ ವಾಹನಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ನಿಲ್ಲಿಸಿ ಹೋಗ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದಕ್ಕೆ ನೀವೇನಂತೀರ? ಖಂಡಿತ ಅದು ಮುಖ್ಯವಾಗಿ ಬಸ್ ನಿಲ್ದಾಣ ಪಟ್ಟಣ ಪಂಚಾಯಿತಿಯ ಅಡಿಯಲ್ಲಿದೆ. ಅದು ಸರ್ಕಾರಿ ಬಸ್ ನಿಲ್ದಾಣ ಅಲ್ಲ, KSRT ಬಸ್ ನಿಲ್ದಾಣ ಅಲ್ಲ, ಖಾಸಗಿ ಬಸ್ ನಿಲ್ದಾಣ ಆಗಿದೆ ಅದು. ಸೊ ಅದು ಪಟ್ಟಣ ಪಂಚಾಯತಿಯವರು ಅವ್ರ ಹತ್ರ ಯಾರು ಪಾರ್ಕಿಂಗ್ ಮಾಡೋಗ್ತಾರೆ ಅವ್ರ ಹತ್ರ ಪಾರ್ಕಿಂಗ್ ಯಾರ್ಡ್ ಮಾಡಿ ದಂಡ ವಸೂಲಿ ಮಾಡ್ಬೋದು. ಶುಲ್ಕ ಪಾವತಿ ಮಾಡ್ಕೊಳ್ಬೋದು. ಬಟ್ ಅಲ್ಲಿ ಪಾರ್ಕಿಂಗ್ ನಿಷೇಧಿಸಿದಂತೇಳಿ ಪಟ್ಟಣ ಪಂಚಾಯತರು ಏನಾದರೂ ಬೋರ್ಡ್ ಹಾಕಿ ನಮ್ಮ ಸಹಕಾರ ಕೋರದಲ್ಲಿ ನಾನು ಖಂಡಿತವಾಗಲೂ ಅದನ್ನು ತೆರವುಗೊಳಿಸ್ತಕ್ಕಂಥವು ಅಥವಾ ಅಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾರ್ದಂಗೆ ನಾನು ಮಾಡ್ತೀನಿ. ಆಮೇಲೆ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಪಬ್ಲಿಕ್ ಜನ ಈಗ ಶಿವಮೊಗ್ಗಕ್ಕೆ ಹೋಗೋರಿರ್ತಾರೆ, ಎಲ್ಲಿಂದ ಬಂದು ಹಳ್ಳಿಗಳಿಂದ ಬಂದು ವೆಹಿಕಲ್ ನಿಲ್ಲಿಸಿ ಹೋಗಬೇಕಾಗುತ್ತೆ. ಒಂದಲ್ಲಿ ಪಾರ್ಕಿಂಗ್ ಯಾರ್ಡ್ ಮಾಡಲಿಕ್ಕೆ ನಾನೊಂದು ಸಲಹೆ ಕೊಟ್ಟಿದ್ದೀನಿ ಪಟ್ಟಣ ಪಂಚಾಯತ್ ಅದನ್ನು ಅವ್ರು ಮಾಡಿದರೆ ದ್ವಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನಗಳ ಪಾರ್ಕಿಂಗ್ ಯಾರ್ಡ್ ವ್ಯವಸ್ಥೆ ಮಾಡಿ ಅದನ್ನು ವಿತ್ ಫೀಸೇ ಇರಲಿ, ಏನು ತೊಂದರೆ ಇಲ್ಲ. ಮಾಡಿದರೆ ನಾನು ಅವ್ರ ಜೊತೆ ಪತ್ರ ವ್ಯವಹಾರ ಮಾಡಿದ್ದೀನಿ ಕೂಡ. ಅದ್ರ ಬಗ್ಗೆ ಅವ್ರಿಗೆ ಸಜೆಷನ್ಸ್ ಖುದ್ದಾಗಿ ಕೂಡ ಕೊಟ್ಟಿದ್ದೀನಿ. ಅದನ್ನು ಅವರು ಮಾಡಿದರೆ ಅನುಕೂಲ ಆಗುತ್ತೆ, ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ನಾವೇನು ಮಾಡ್ತಾಯಿದ್ವಿ ಸಿಸ್ಟಮ್ ಅಂತೇಳಿದ್ರೆ, ಏನು ನಾವು ರಿಫಾರ್ಮ್ಸ್ ಏನು ಮಾಡ್ತಾಯಿದ್ವಿ ಅಂತ ಅದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಇರಬೇಕಾಗುತ್ತೆ. ಸೊ ಅದು ಹಳ್ಳಿಗರಿಗೂ ಸೂಕ್ತವಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಅವರು ಸಹಕಾರ ಕೊಟ್ಟರೆ ನಾನು ಖಂಡಿತವಾಗ್ಲೂ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಕೊಪ್ಪ ಸುತ್ತಮುತ್ತ ಗಾಂಜಾ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತೇಳಿ ಸಾರ್ವಜನಿಕರು ಒಂದು ಆತಂಕ ವ್ಯಕ್ತಪಡಿಸ್ತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಈ ಹಿಂದೆ ಜಾಸ್ತಿ ಇತ್ತು, ಬಟ್ ಈಗೆಲ್ಲ ಒಂದು ವ್ಯವಸ್ಥೆ ತಂದಿದ್ದೀವಿ. ನಾವು ಸುಮಾರು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಪ್ರಕರಣಗಳು ದಾಖಲು ಮಾಡಿದ ನಂತರ ಅವರೆಲ್ಲ ಬೇರೆ ಕಡೆ ಅನ್ನ ಕೆಲಸಕ್ಕೆಲ್ಲ ಹೋಗಿದ್ದಾರೆ ಕೂಡ, ಚೆನ್ನಾಗಿ ಆಗಿದ್ದಾರೆ. ಆಮೇಲೆ ಈ ಬಗ್ಗೆ ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ತೆರಳಿ ಅವೇರ್ನೆಸ್ ಪ್ರೋಗ್ರಾಮು ಮಾಡಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ ನಂತರ ಈಗ ITI ಕಾಲೇಜ್ ಮಕ್ಕಳು, ಡಿಗ್ರಿ ಕಾಲೇಜು ಪ್ರಿನ್ಸಿಪಾಲರು ಅವರೆಲ್ಲರೂ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ತಾವು ಬಂದಮೇಲೆ ಏನು ಹೇಳಿ ಹೋಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಗಿದ್ದಾರೆ ಅಂಥೇಳಿ. ನಮ್ಮ ಸಿಬ್ಬಂದಿಗಳಾದರೂ ಅಷ್ಟೇ ಫುಲ್ಲು ಆ್ಯಕ್ಟಿವ್ ಆಗಿ ಎಲ್ಲ ನಮ್ಮ ಏನು ಮೈದಾನ JMJ ಮೈದಾನ ಆಗಲಿ, LIC ಮೈದಾನ ಆಗಲಿ, ರಾತ್ರಿಯೆಲ್ಲ ನಾವು ಗಸ್ತು ಮಾಡಿಸ್ತೀವಿ. ಯಾವುದೇ ರೀತಿಯ ಪಬ್ಲಿಕ್ ಸಾರ್ವಜನಿಕ ದೂರುಗಳಾಗಲಿ ಆ ಥರ ಎಲ್ಲ ನಮಗೆ ಕಂಡು ಬಂದಿಲ್ಲ. ಮತ್ತೇನಾದರೂ ನಮಗೆ ಸಾರ್ವಜನಿಕರಿಂದ ಸಲಹೆ ಮತ್ತು ದೂರುಗಳೇನು ಬಂದರೆ ನಾವು ಮತ್ತೆ ಕ್ರಮ ತೊಗೊಳ್ತೀವಿ. ಪೊಲೀಸ್ ಇಲಾಖೆ ಅದರಲ್ಲಿ ಸದೃಢವಾಗಿದೆ, ನಾವು ಕ್ರಮ ತೊಗೊಳ್ತೀವಿ.
ಮತ್ತು ಈ ಹಿಂದೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಾಯಿದ್ರು. ಹಾಗೆ ಈ ಕಾಲೇಜು ವಿದ್ಯಾರ್ಥಿಗಳು ಸೈಲೆನ್ಸರ್ ತೆಗೆದು ಒಂದು ಸಾರ್ವಜನಿಕರಿಗೆ ಕಿರಿಕಿರಿ ಆಗೋ ಥರ ಸಂಚಾರ ಮಾಡ್ತಾಯಿದ್ರು. ಇದ್ರ ಬಗ್ಗೆ ಎಲ್ಲ ನೀವು ಕ್ರಮ ತಗೊಂಡಿದ್ದೀರಾ? ತೊಗೊಂಡಿದ್ದೀವಿ, ಇನ್ನು ಮುಂದೇನೂ ತೊಗೊಳ್ತೀವಿ. ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು, ಲೈಸೆನ್ಸ್ ಇಟ್ಕೊಳ್ಬೇಕು, ಯಾವುದೇ ಗಾಡಿ ಆಲ್ಟ್ರ್ ಮಾಡೋಂಗಿಲ್ಲ. ಮತ್ತು ಏನು ನಾವು ಈ ಹಿಂದೆ ಏನು ಕಳೆದ ವರ್ಷ ಏನು ಪ್ರಕರಣಗಳು ದಾಖಲು ಮಾಡಿದ್ದೀವಿ, ಈ ವರ್ಷವೂ ಯಾರಾದರೂ ಅದೇ ರೀತಿಯಲ್ಲಿ ವೈಲೇಷನ್ ಮಾಡಿದ್ರೆ, IME ಆ್ಯಕ್ಟ್ ವೈಲೇಷನ್ ಮಾಡಿದ್ರೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ, ಕೊಪ್ಪ ಪಟ್ಟಣದಲ್ಲಿ ಈ ಸ್ವಚ್ಛತೆಯ ಬಗ್ಗೆ ತುಂಬ ಒಂದು ಕಂಪ್ಲೇಂಟ್ ಇತ್ತು. ಈ ಸ್ವಚ್ಛತೆ ಬಗ್ಗೆ ಪಟ್ಟಣ ಪಂಚಾಯಿತಿಯವರು ಆದಷ್ಟು ಕ್ರಮವನ್ನು ವಹಿಸಿದ್ದಾರೆ. ಅವ್ರ ಜೊತೆ ನಿಮ್ಮ ಪೊಲೀಸ್ ಇಲಾಖೆಯವರು ಸಹಕಾರ ಕೊಡಬೇಕು ಅಂತೇಳಿ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ನಿಮ್ಮ ಪೊಲೀಸ್ ಇಲಾಖೆಯ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅಂದರೆ ಕಸ ಹಾಕಿದರೆ ದಂಡ ಹಾಕುವ ವ್ಯವಸ್ಥೆ, ಅದನ್ನು ನೀವು ಯಾವ ಥರ ನಿರ್ವಹಿಸಿದ್ದೀರಿ ಅಂತೇಳಿ ನಮ್ಮ ಸಾರ್ವಜನಿಕರಿಗೆ? ಖಂಡಿತ. ಈಗ ಜನರನ್ನು ತುಂಬ ಅವೇರ್ನೆಸ್ ಬಂದಿದೆ. ಕೊಪ್ಪ ಜನತೆ ಏನಿದಾರಲ್ಲ, ತುಂಬ ಬುದ್ಧಿವಂತ ಜನತೆಯೇ ಇದ್ದಾರೆ. ಯಾರೋ ಒಬ್ಬರು ಇಬ್ಬರು ತಪ್ಪು ಮಾಡಿದರೆ ಎಲ್ಲರೂ ತಪ್ಪು ಮಾಡ್ದಂಗೇನಲ್ಲ. ಬಟ್ ಅದ್ರ ಬಗ್ಗೆ ನಾವು ಒಂದ್ಸರಿ ಅಂದರೆ ಈ ಕಸ ರಸ್ತೆಗೆ ಹಾಕಿದರು ಅಂತೇಳಿ ನಮಗೆ ಒಂದು ವಿಡಿಯೋ ಎಲ್ಲ ಬಂದಿತ್ತು. ಅವ್ರನ್ನ ಕರೆಸಿ ನಾನು ಅವರಿಗೆ ವಾರ್ನ್ ಮಾಡಿದ್ದಾಯಿತು, ಒಂದು ಸ್ಮಾಲ್ ಫೈನು ಹಾಕಿದ್ದಾಯಿತು. ಆಮೇಲೆ ಅವರು ಹೇಳಿ ಹೋದರು, ಸರ್ ನಮ್ಮಿಂದ ತಪ್ಪಾಗಿದೆ, ನಾವೆಲ್ಲ ಇನ್ಮೇಲೆ ಎಲ್ಲ ಈ ಥರ ಮಾಡಲ್ಲ ಅಂಥೇಳಿ. ಅಂದರೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವು ಬಂದಿದೆ, ಅವ್ರು ಮಾಡಲ್ಲ ಅಂತೇಳಿದ್ರೆ ಇಟ್ಸ್ ಗುಡ್. ಅದರಲ್ಲಿ ಪಟ್ಟಣ ಪಂಚಾಯತಿಯವ್ರನ್ನೂ ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮುಂದೆನೂ ನಾವು ಸ್ವಚ್ಛ ಕೊಪ್ಪಗೆ ಏನು ಆಗಬೇಕು ಅದು ಎಲ್ಲರೂ ಸಾರ್ವಜನಿಕರು, ಪೊಲೀಸ್ ಇಲಾಖೆ ಮತ್ತು ಏನು ಸ್ಥಳೀಯ ಆಡಳಿತದಿಂದ ಅದನ್ನು ಮಾಡೋಣ. ಎಲ್ಲರೂ ಸೇರಿ ಸ್ವಚ್ಛ ಕೊಪ್ಪನ ಮುಂದುವರ್ಸೋಣ ಅಂತೇಳಿ ನಾನು ಕೇಳ್ತೀನಿ. ಹಾಗೆಯೇ ನಮ್ಮ ಕೊಪ್ಪ ಪಟ್ಟಣದ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಮ್ಮದೊಂದು ಸಲಹೆ ಇದೆ ಸರ್. ಹೇಳಿ. ಖಂಡಿತ. ಏನಂತ ಹೇಳಿದರೆ, ಈ ಚಿಕ್ಕಮಗಳೂರು ಕಡೆಯಿಂದ, ಶೃಂಗೇರಿ ಕಡೆಯಿಂದ, ಶಿವಮೊಗ್ಗ ಕಡೆಯಿಂದ ಬಸ್ಗಳನ್ನು ಬಾಳಗಡಿ ತಾಲೂಕು ಆಫೀಸು ಕೊಪ್ಪ ಎಸ್ಟೇಟ್ ಮೇಲೆ ಬಸ್ ಸ್ಟ್ಯಾಂಡಿಗೆ ಬರೋ ಥರ ಏನಾದರೂ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಮಾಡ್ಬೋದಾ? ಈ ಹಿಂದೆ ಠಾಣಾಧಿಕಾರಿಗಳಿಗೆ ಒಂದು ಸಲಹೆ ಕೊಟ್ಟಿದ್ವಿ. ಅವರು ಇದನ್ನು ಒಂದು ಪ್ರಾಯೋಗಿಕವಾಗಿ ಒಂದು ವಾರ ಮಾಡಿ ನೋಡೋಣ ಅಂತ ಹೇಳಿದರು. ನೀವು ಅದನ್ನೇನಾದರೂ ಗಮನ ಹರಿಸ್ಬೋದಾ ಇದ್ರ ಬಗ್ಗೆ? ಇಲ್ಲ, ಅದು ನನಗೆ ಯಾರೋ ಆಗಲೇ ಹೇಳಿದರು, ನಿಮ್ಮ ಥರ ಇರೋ ವ್ಯಕ್ತಿ ಹೇಳಿದರು. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್, ಇದು ಮಾಡಲಿಕ್ಕೆ ಆಗಲ್ಲ. ಯಾಕಂತಂದರೆ ಅವರು ಇಲ್ಲಿ ಯಾರೋ ವಾಟರ್ ಟ್ಯಾಂಕ್ ಸರ್ಕಲ್ ಇಳ್ಕೋಬೇಕಾಗುತ್ತೆ, ಅಥವಾ ಜೈಪುರ ಸರ್ಕಲಿಗೆ ಇಳ್ಕೋಬೇಕಾಗುತ್ತೆ, ಅಥವಾ ದೇವಗೌಡ ಸರ್ಕಲ್ ಇಳ್ಕೋಬೇಕಾಗುತ್ತೆ. ಏನಂದರೆ ಸರ್, ಕೊಪ್ಪ ಸರ್ಕಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ಯಾವುದೇ ಸ್ಟಾಪ್ ಇಲ್ಲ. ಕೊಪ್ಪ ಸರ್ಕಲ್ಲಿಗೆ ಎಲ್ಲ ಬಸ್ಸು ಬಂದೇ ಬರುತ್ತೆ. ಶೃಂಗೇರಿಯಿಂದ, ತೀರ್ಥಹಳ್ಳಿಯಿಂದ, ಚಿಕ್ಕಮಗಳೂರಿಂದ ಬರೋ ಬಸ್ಸು ಬಂದೇ ಬರುತ್ತೆ. ಶಿವಮೊಗ್ಗ ಬಸ್ಸು ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಈಗ ಹೋಗುತ್ತೆ ವಾಪಸ್ಸು. ಶೃಂಗೇರಿಗೆ ಹೋಗ್ಬೇಕಾದ್ರೆ ವಾಟರ್ ಟ್ಯಾಂಕಿಗೆ ಹೋಗುತ್ತೆ, ಸರ್ಕಲ್ಲಿಗೆ ಬರುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ. ಇಲ್ಲ, ಈಗ ಒಂದು ಸರಿ ಪ್ರಾಯೋಗಿಕವಾಗಿ ಮಾಡಿ ನೋಡಬಾರ್ದು. ಈಗ ನಮಗೆ ಟ್ರಾಫಿಕ್ ಸಮಸ್ಯೆ ಆಗಿಲ್ಲ, ಬಸ್ ಸಂಚಾರದಿಂದ ನಮಗೆ ಟ್ರಾಫಿಕ್ ಸಮಸ್ಯೆ ಅಂತ ಕಂಡು ಬಂದಿಲ್ಲ. ಖಂಡಿತವಾಗ್ಲೂ ಆ ಥರ ಏನಾದರೂ ಕಂಡು ಬಂದರೆ ನಾನು ಕ್ರಮ ತಗೊಳ್ತೀನಿ. ಒಂದು ಬಸ್ ಸಜೆಷನ್ 2 ಸರಿ ಹೋಗಿ ಬರುತ್ತಲ್ಲ ಪಟ್ಟಣದ ವ್ಯಾಪ್ತಿ ಒಳಗಡೆ, ಅದನ್ನು ಈ ಶೃಂಗೇರಿ ಮತ್ತು ತೀರ್ಥಹಳ್ಳಿ, ಶಿವಮೊಗ್ಗದಲ್ಲಿ ಮಾಡಿದಾಗೆ ಇಲ್ಲೂ ಆ ಥರ ಬೈಪಾಸ್ ವ್ಯವಸ್ಥೆ ಮಾಡಿದರೆ ಒಳ್ಳೆಯದಾಗತ್ತೆ ಅಂತೇಳಿ ತುಂಬ ಜನ ಸಾರ್ವಜನಿಕರು ಸಲಹೆ ಕೊಟ್ಟಿದ್ದರು. ಅದಕ್ಕೆ ನಾವು ಈ ಪ್ರಶ್ನೆ ಖಂಡಿತ ನನಗೇನಾದರೂ ಟ್ರಾಫಿಕ್ ಸಮಸ್ಯೆ ಆಗಿ ಇದನ್ನು ಮಾಡಲೇಬೇಕಂತ ಪೊಲೀಸ್ ಇಲಾಖೆ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನಮ್ಮದು ಒಂದು ಸಜೆಷನ್ ಇದೆ. ಈಗ ಅಂಬಡಿ ಗ್ರಾಮದ ಹತ್ತಿರ ಒಂದು ಕ್ಲಾಸಿಕ್ ಪ್ಲಾಂಟೇಷನ್ನಲ್ಲಿ 2 ಮಕ್ಕಳು, ಮಧ್ಯಪ್ರದೇಶ ಮಕ್ಕಳು ಅಲ್ಲಿಗೆ ಹೋಗಿ ಬಾವಿ ಒಳಗಡೆ ಬಿದ್ದು ತೀರ್ಕೊಂಡು ಇತ್ತೀಚೆಗೆ ಒಂದು 1 ತಿಂಗಳ ಹಿಂದೆ. ಅದಕ್ಕೆ ದಯಮಾಡಿ ನಾನು ಅವ್ರಿಗೆ ಆ ಘಟನೆ ಆಗೋಯ್ತು ನಿಜ, ಬಟ್ ಮುಂದೆ ಇಂಥ ಘಟನೆ ಆಗಬಾರ್ದು ಅಂಥೇಳಿ ನಾನು ಆ ಕ್ಲಾಸಿಕ್ ಪ್ಲಾಂಟೇಷನ್ನವ್ರಿಗೆ ನಾನೊಂದು ಸಜೆಷನ್ ಕೊಟ್ಟಿದ್ದೆ. ಆ ಬಾವಿ ಮೇಲೆ ಫೆನ್ಸಿಂಗ್ ಹಾಕ್ಲಿಕ್ಕೆ, ಸದೃಢವಾಗಿರ್ತದೆ ಫೆನ್ಸಿಂಗ್, ನಾರ್ಮಲ್ ಫೆನ್ಸಿಂಗ್ ಅಲ್ಲ. ಅಕಸ್ಮಾತ್ ಅದ್ರ ಮೇಲೆ ಬಿತ್ತು ಅಂತ ಹೇಳಿದ್ರೆ ಹೊರಗಡೆ ಬರಲಿಕ್ಕೆ ಆಗಲ್ಲ, ಪ್ರಾಣ ಬಿಡ್ತವೆ. ಬರೀ ಮನುಷ್ಯನ ಪ್ರಾಣ ಅಲ್ಲ, ಎಲ್ಲ ಅನ್ಯ ಪ್ರಾಣಿಗಳದ್ದು ಪ್ರಾಣನೇ ಅದು. ಅದಕ್ಕೆ ಅವ್ರಿಗೆ ಸಜೆಷನ್ಸ್ ಮಾಡಿದ್ದೆ ನಾನು, ಅವರೆಲ್ಲ ಮಾಡಿದ್ದಾರೆ. ಫೆನ್ಸಿಂಗ್ ಸದೃಢವಾಗಿರ್ತಕ್ಕಂಥ ಫೆನ್ಸಿಂಗ್ ಮಾಡಿದ್ದಾರೆ. ಸೊ ಅದೇ ಥರ ಎಲ್ಲ ಎಸ್ಟೇಟ್ಗಳಲ್ಲಿರ್ತಕ್ಕಂಥ ಈ ಬಾವಿಗಳಿಗೆ ಮೇಲ್ಗಡೆ ಫೆನ್ಸಿಂಗ್ ವ್ಯವಸ್ಥೆ ಮಾಡಿದರೆ ನಾವು ಮೂಕ ಜೀವಿಗಳದ್ದಾಗಲಿ, ಬೇರೆ ಪ್ರಾಣಿ ಪಕ್ಷಿಗಳದ್ದಾಗಲಿ, ಮನುಷ್ಯ ಜೀವನ ಆಗಲಿ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೆಲ್ಲಿ ಜೀವಹಾನಿ ಆಗೋ ಥರ ಈ ಓಪನ್ ಬಾವಿಗಳಿದೆ ಅದನ್ನು ಮುಚ್ಚಲಿಕ್ಕೆ ಮೇಲೆ ಮುಚ್ಚಿದಂತಂದರೆ ಪೂರ್ತಿ ಮೇಲೆ ಫೆನ್ಸಿಂಗ್ ವ್ಯವಸ್ಥೆ ಮಾಡಿದರೆ ಮಾಡಿ ಅಲ್ಲಿ ಏನು ಬೀಳದೇ ಇರೋ ಥರ ಒಂದು ಕ್ರಮ ವಹಿಸಿ ಅಂತೇಳಿ ಸಲಹೆ. ಅದೇ ನನ್ನ ಸಜೆಷನ್ ಇದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು, ಎಲ್ಲ ಏನು ಪ್ಲಾಂಟೇಷನ್ ಓನರ್ಗಳು ಏನಿದ್ದೀರಿ, ರೈತ ಬಾಂಧವರು ಏನಿದ್ದೀರಿ, ಸ್ಥಳೀಯ ಆಡಳಿತಗಳು ಸಹ ದಯವಿಟ್ಟು ಇದನ್ನು ಅವೇರ್ನೆಸ್ ಎಲ್ಲರಿಗೂ ಮೂಡಿಸಿ ಎಲ್ಲ ಓಪನ್ ಬಾವಿಗಳಿಗೆ ಫೆನ್ಸಿಂಗ್ ವ್ಯವಸ್ಥೆ ಮಾಡಲಿ, ಯಾವುದೇ ಜೀವ ಹಾನಿ ಆಗಲಾರ್ದಂಗೆ ತಡಿಬೇಕಂತೇಳಿ ನಮ್ಮ ಒಂದು ಪೊಲೀಸ್ ಇಲಾಖೆ ಒಂದು ಮನವಿ ಇದು. ದಯವಿಟ್ಟು ಇದನ್ನು ಮಾಡಿದ್ರೆ
ಒಳ್ಳೆಯದಾಗುತ್ತೆ. ದಯವಿಟ್ಟು ಮಾಡಿ. ಹಾಗೆ ಸ್ವಚ್ಛತೆ ಬಗ್ಗೆ ಕೇಳ್ತಾ ಒಂದು ಪ್ರಶ್ನೆ ಮತ್ತೆ ಒಂದು ಸರಿ ಕೊಪ್ಪ ಗಣಪತಿ ವಿಸರ್ಜನೆ ಸಮಯದಲ್ಲಿ ಒಬ್ಬರು ಗುಟ್ಕಾ ಉಗಿದಿದ್ದಕ್ಕೆ ನೀವು ಅವರ ಹತ್ರನೇ ಅದನ್ನು ಸ್ವಚ್ಛ ಮಾಡಿ ಇದ್ರ ಬಗ್ಗೆ ಸಾರ್ವಜನಿಕ ವಲಯದಿಂದ ಬಹಳ ಮೆಚ್ಚುಗೆ ವ್ಯಕ್ತ ಆಗಿತ್ತು. ಮುಂದೆ ಸಹ ನೀವು ಈ ಥರದ ಉತ್ತಮವಾದ ಒಂದು ಕಾರ್ಯಗಳನ್ನು ನಿರ್ವಹಿಸಿ ಅಂತೇಳಿ ಸಾರ್ವಜನಿಕ ಪರವಾಗಿ ನಮ್ಮ ಚಾನಲ್ ವತಿಯಿಂದ ನಿಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಕೊಪ್ಪ ಪಟ್ಟಣದ ಜನತೆಗೆ ಈ ಹಿಂದೆ ಏನು ಗಣಪತಿ ವಿಸರ್ಜನೆ ಆಗಿರ್ಬೋದು, ಈದ್ ಮಿಲಾದ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಮೊನ್ನೆ ಏನು ದತ್ತ ಜಯಂತಿ ಆಯಿತು, ಮತ್ತು ಹೊಸ ವರ್ಷಾಚರಣೆ ಸಂದರ್ಭದಲ್ಲೂ ಸಮೇತ ರಾತ್ರಿ ವೇಳೆ ನೀವು ಗಸ್ತು ತಿರುಗಿ ಯಾವುದೇ ಥರದ ಗಲಾಟೆಗಳು ಆಗದೇ ಇದ್ದಾಗೆ, ಹಾಗೆ ಯಾವುದೇ ಥರದ ಸಾರ್ವಜನಿಕರಿಗೆ ಕಿರಿಕಿರಿ ಆಗದೇ ಇರುವ ಹಾಗೆ ಒಂದು ಉತ್ತಮ ರೀತಿಯಲ್ಲಿ ನೀವು ಮತ್ತು ನಿಮ್ಮ ಇಲಾಖೆಯವರು ಕಾರ್ಯನಿರ್ವಹಿಸಿರ್ತೀರಿ. ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗಿದೆ. ಇದೇ ಥರ ನಿಮ್ಮ ಕಾರ್ಯಚಟುವಟಿಕೆ ಮುಂದುವರಿಯಲಿ ಅಂತೇಳಿ ನಾವು ನಮ್ಮ ಕಾಫಿನಾಡು ನ್ಯೂಸ್ ವತಿಯಿಂದ ನಿಮಗೆ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲರಿಗೂ ಕೊಪ್ಪ ಜನತೆ ಅಷ್ಟೇ ಅಲ್ಲ, ಇಡೀ ನಮ್ಮ ಪ್ರಪಂಚ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಜನರು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಹೇಳ್ತಾ ನಾನು ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯ ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ.